ನಮಸ್ಕಾರ. ಧರ್ಮಸ್ಥಳದ ಎರಡನೇ ವಿಚಾರವನ್ನು ಬಹಳ ಗಂಭೀರವಾದ ವಿಚಾರನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಸೂಚನೆಯ ಪ್ರಕಾರ ಈ ಒಂದು ಧರ್ಮಸ್ಥಳದ ಹೆಣಹೂತ ಪ್ರಕರಣ, ಹೆಣ ಸಾಗಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತನಿಖಾ ವರದಿಯನ್ನು ನೀಡುವುದಕ್ಕೆ ಕೇವಲ 2 ದಿನ ಉಳಿದಿದೆ. 2 ದಿನಗಳಲ್ಲಿ ವರದಿಯನ್ನು ಸಲ್ಲಿಸಬೇಕು. ಅದೇ ರೀತಿ ಶುಕ್ರವಾರ ಭಾಳ ಮಹತ್ತರ ದಿನ. ಆವತ್ತೇ ದೂರುದಾರರಾದಂಥ ಗಿರೀಶ್ ಮಠಣ್ಣವರ್, ಜಯಂತ್ ವಿಠಲ್ ಗೌಡ್ರು ಅವರನ್ನು SIT ವಿಚಾರಣೆಗೆ ಕರೀತಾ ಇದೆ. ಯಾಕೆ ಕರೀತಾ ಇದೆ? ಇವರನ್ನು ಫಿಕ್ಸ್ ಮಾಡೋದಕ್ಕೆ ಕರೀತಾ ಇದೆಯಾ? ಷಡ್ಯಂತರದ ಆರೋಪ ಏನಿದೆ, ಇದು ಷಡ್ಯಂತರ ಅಂತ ತನಿಖೆ ನಡೆಯುವುದಕ್ಕಿಂತ ಮೊದಲು ತೀರ್ಮಾನ ಕೊಟ್ಟಿದ್ದರಲ್ಲ ಉಪಮುಖ್ಯಮಂತ್ರಿಗಳು, ಅವರನ್ನು ತೃಪ್ತಿಪಡಿಸುವುದಕ್ಕಾಗಿ ಕರೆದುಬಿಟ್ಟು ಹಾಗೆ ಮಾಡಲಾಗ್ತಾ ಇದೆ. ಈ ಹಲವು ಪ್ರಶ್ನೆಗಳಿದೆ. ಐ ಡೋಂಟ್ ಥಿಂಕ್ ಸೊ. ನನಗೆ ಬಂದ ಮಾಹಿತಿಯ ಪ್ರಕಾರ ತಮ್ಮ ಮಿತಿಯ ಒಳಗಡೆ ಪ್ರಾಮಾಣಿಕವಾದ ವರದಿಯನ್ನು ಕೊಡೋದಕ್ಕೆ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಾಂತಿಯವರು ಕಾರ್ಯೋನ್ಮುಖರಾಗಿದ್ದಾರೆ. ಆದರೆ ಅವರ ಮೇಲಿರುವ ಒತ್ತಡ ಎಷ್ಟು ಅಂದರೆ, ಆ ಒತ್ತಡವನ್ನು ತಾಳಿಕೊಳ್ಳುವುದಕ್ಕೆ ಮೊಹಾಂತಿ ಅವರಿಗೆ ಸಾಧ್ಯ ಆಗ್ತಾಯಿಲ್ಲ. ಸಿದ್ದರಾಮಯ್ಯ ಇರಲಿ, DK ಶಿವಕುಮಾರ್ ಇರಲಿ, ಗೃಹ ಸಚಿವ ಪರಮೇಶ್ವರ್ ಇರಲಿ, ನಾವು SIT ಮೇಲೆ ಪ್ರಭಾವ ಬೀರುತ್ತಾ ಇಲ್ಲ ಅನ್ನೋದು ಬಹುದೊಡ್ಡ ಸುಳ್ಳು ಅಂದರೆ ಅಂತಿಂಥ ಸುಳ್ಳಲ್ಲ. ಇವರೆಲ್ಲ ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಈ ಒತ್ತಡದಿಂದಾಗಿ ಪ್ರಾಮಾಣಿಕ ಅಧಿಕಾರಿಯಾಗಿರೋ ಪ್ರಣವ್ ಮೊಹಾಂತಿ ನಲುಗಿ ಹೋಗಿದ್ದಾರೆ. ಅವರಿಗೆ ಸಿಟ್ಟು ಬಂದಿದೆ ಅನ್ನೋದು ನನ್ನ ಅರಿವಿಗೆ ಬಂದದ್ದು. ಅವರಿಗೆ ಬೇಸರವೂ ಆಗಿದೆ. ಹೀಗೆ ಇದ್ದರೆ, ಈ ತಕ್ಷಣಕ್ಕೆ ಮುಗಿಸಿದ್ದಿದ್ದರೆ ಯಾಕೆ SITಯನ್ನು ರಚನೆ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಕೂಡ SITಯ ಕೆಲವು ಅಧಿಕಾರಿಗಳಿಗೆ ಕಾಡ್ತಾ ಇದೆ. ಹಾಗಿದ್ದರೆ ಇಡೀ SITಯ ರಚನೆ ಮಾಡಿರುವುದೇ ದೊಡ್ಡವರನ್ನು ಇದೆಲ್ಲದರಿಂದ ಬಿಡುಗಡೆಗೊಳಿಸ್ತಾ ಅವರು ದೇವಮಾನವರು ಅಂತ ಪ್ರೂವ್ ಮಾಡುವುದಕ್ಕನ್ನುವ ಪ್ರಶ್ನೆ ಏನಿದೆ. ಇವತ್ತು ಕೂಡ ಹಲವರು ನನ್ನ ಬಳಿ ದೂರವಾಣಿ ಕರೆ ಮಾಡಿ ಇದೇ ಮಾತನ್ನು ಹೇಳಿದರು. ನೀವು ಈ SIT ಆದ ಸಂದರ್ಭದಲ್ಲೇ ಹೇಳಿದ್ರಿ, ಇದರ ಉದ್ದೇಶ, SITಯ ಉದ್ದೇಶ ಏನಿದೆ, ಅದು ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡಿಸುವುದೇ ಅವರ ಉದ್ದೇಶ ಆಗಿದೆ ಅನ್ನೋ ಸಂಶಯವನ್ನು ನೀವು ವ್ಯಕ್ತಪಡಿಸಿದ್ರಿ. ಈಗ ಹಾಗೇ ಆಗ್ತಿದೆಯಲ್ಲ ಸಾರ್ ಅಂತ ಹಲವರು ನನಗೆ ದೂರವಾಣಿ ಕರೆ ಮೂಲಕ ತಿಳಿಸಿದ್ರು. ಅಂದರೆ ಜನಾಭಿಪ್ರಾಯ ಕೂಡ ಇದೇ ರೀತಿ ಇದೆ. ಒಂದು, ಧರ್ಮಸ್ಥಳದ ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡಿಸುವುದಕ್ಕಾಗಿಯೇ SITಯನ್ನು ರಚಿಸಲಾಗಿದೆ ಅನ್ನೋದು. ಆದರೆ ಇದಕ್ಕೆ ಬಲಿಪಶು ಆಗ್ತಾ ಇರುವವರು ಪ್ರಣವ್ ಮೊಹಾಂತಿಯವರನ್ನ. ಪ್ರಣವ್ ಮೊಹಾಂತಿ ಕರ್ನಾಟಕದ ಪ್ರಾಮಾಣಿಕ ನಿಷ್ಠ ಅಧಿಕಾರಿಗಳು ಒಬ್ಬರು. ಈಗ ನೀವು ದೊಡ್ಡವರನ್ನು ಉಳಿಸುವುದಕ್ಕಾಗಿ ಈ ಪ್ರಾಮಾಣಿಕ ಅಧಿಕಾರಿಗಳನ್ನು ಬಲಿ ಹಾಕ್ತಿದ್ದೀರಾ? ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಅದೇ ನಡುವೆ ನನ್ನ ನೆನಪಾಗೋದು ನಿನ್ನೆ ತಾನೇ ಯಾವುದೋ ಪೊಲೀಸ್ ಅಧಿಕಾರಿಗಳಿಗೆ ಆ ಟೋಪಿ ಬದಲಿಸಿದ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದು. ಅವರು ಮಾತನಾಡ್ತಾ ಕರ್ನಾಟಕದ ಪೊಲೀಸರು ಹೇಗೆ ಪ್ರಾಮಾಣಿಕರು, ನಂಬರ್ 1 ಅಂತ ಹೇಳಿದ್ರು. ಆದರೆ ರಾಜಕೀಯ ಇಂಟರ್ಫಿಯರೆನ್ಸ್ ಬಗ್ಗೆನೂ ಹೇಳಬೇಕಲ್ವ? ಅದನ್ನು ಹೇಳಿಲ್ವಲ್ಲ. ಸೊ ಪೊಲೀಸ್ ಇಡೀ ಸಿಸ್ಟಮ್ನಲ್ಲಿ ಈ ಒಂದು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್, ಸತ್ಯದ ಹುಡುಕಾಟದಲ್ಲಿ, ಹಾಗೆಯೇ ನಮ್ಮ ಪೊಲೀಸರಿಗಿರುವ ಖ್ಯಾತಿ ಇದೆಯಲ್ಲ, ಅದು ನಾಶಪಡಿಸೋದ್ರಲ್ಲಿ ಇದೆಲ್ಲ ಕಾರಣಗಳಿವೆ, ಇದೇ ಕಾರಣವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಆ ಸ್ಥಿತಿಗೆ ಬಂತನಿದೆ. ಈಗ ಪ್ರಣವ್ ಮೊಹಾಂತಿ ಏನು ಮಾಡ್ತಾರೆ? ಕೆಲವು ವರದಿ ಪ್ರಕಾರ ಅವರು ಈಗಾಗಲೇ ಡಿಕ್ಟೇಷನ್ನ ಪ್ರಾರಂಭ ಮಾಡಿ ಅಂತ ಹೇಳಲಾಗ್ತಾ ಇದೆ. ಮಾಡಿ ಅಂತ ಹೇಳ್ಬಿಟ್ಟು ತಮ್ಮ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ ನಮ್ಮ ಮಾಹಿತಿ ಇದೆ. ಕಳೆದ ಸೋಮವಾರ ಕೂಡ ಅವರು ಬೆಳ್ತಂಗಡಿ ಅಲ್ಲೇ ಇದ್ದರು, ಶನಿವಾರ ಇದ್ದರು, ವೀಕೆಂಡ್ನಲ್ಲಿ ಕೂಡ ಅವರು ಇಡೀ ಆ ಪ್ರಕರಣವನ್ನು ನೋಡ್ತಾ ಇದ್ದರು. ಅದಕ್ಕೊಂದೀಗ ಅವರದ್ದೇ ಆದ ಒಂದು ಅಂತಿಮ ಮುದ್ರೆಯನ್ನು ಅವರು ಒತ್ತಬೇಕು. ಆದರೆ ಅವರಿಗಿರುವ ಈ ಒತ್ತಡವನ್ನು ಗಮನಿಸಿದವರೆ ಈ ತಿಂಗಳ ಒಳಗಡೆ ಮುಗಿಸಿಬಿಡಿ ಅಂತ ಗೃಹ ಸಚಿವರು ಹೇಳ್ತಾರೆ. ಅದನ್ನು ಮುಗಿಸಿಬಿಡಿ ಅಂತ ನಿರ್ದೇಶನ ನೀಡುವವರು ಹೀಗೇ ಮುಗಿಸಿ ಅನ್ನುವ ನಿರ್ದೇಶನವನ್ನು ಕೂಡ ಕೊಟ್ಟಿರ್ಬೋದಲ್ವಾ? ಮುಗಿಸಿಬಿಡಿ ಅನ್ನುವುದು ಇಂಟರ್ಫಿಯರೆನ್ಸ್ ಅಲ್ವಾ? ಒಂದು ಸಲ ಒಂದು ಪ್ರಕರಣದ ತನಿಖೆಯನ್ನು
SITಗೆ ವಹಿಸಿದ ಮೇಲೆ ಅದನ್ನು ತನಿಖೆಯನ್ನು ಯಾವಾಗ ಪೂರೈಸಬೇಕು, ಯಾವಾಗ ನಿಲ್ಲಿಸಬೇಕು, ಯಾವಾಗ ವರದಿ ಕೊಡಬೇಕು ಅನ್ನೋದೇನಿದೆ ಅದು ಯಾರ್ದು? ಅದು SIT ಅಧಿಕಾರ ಅಲ್ವಾ? ಅದರಲ್ಲಿ ನೀವು ಯಾಕೆ ಇಂಟರ್ಫಿಯರ್ ಆಗ್ತಿದ್ದೀರಿ ಡಾಕ್ಟರ್ ಪರಮೇಶ್ವರ್ ಅವರೇ? ನನಗೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಹಲವು ಚಿತ್ರಗಳು ನನ್ನ ಕಣ್ಮುಂದೆ ಬರ್ತಾ ಇವೆ. ಇದಕ್ಕೆ ಸೇರಿಸಿಕೊಂಡು ತಾವು ನೋಡಬೇಕು. ಒಂದು, ಈ ಸ್ವಾಮಿಗಳ ಎದುರು, ದೊಡ್ಡವರ ಎದುರು ಡಾಕ್ಟರ್ ಪರಮೇಶ್ವರ್ ಅವರು ತಮ್ಮ ಮೈಮೇಲಿನ ಬಟ್ಟೆಯನ್ನು ತೆಗೆದು ಶಾಲ್ ಹೊದ್ಕೊಂಡು ಅವ್ರ ಕಾಲು ಬುಡಕ ಕೂತ ಚಿತ್ರಗಳು. ಉಡುಪಿಯಿಂದ ಧರ್ಮಸ್ಥಳದವರೆಗೆ ಅವರು ಭಯಭಕ್ತಿಯಿಂದ ಕೂತ ಚಿತ್ರ. ಇನ್ನೊಂದು ಚಿತ್ರ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಬಳಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಅಂಗಿಯನ್ನು ಬಿಚ್ಚಿಸಿ ಕರೆದುಕೊಂಡು ಹೋಗಿ ಕುಡಿಸಿದ್ದು. ಈ ಚಿತ್ರಗಳು ನನಗೇನೋ ಬೇರೆ ಅರ್ಥವನ್ನು ಕೊಡ್ತಾ ಇದೆ, ಬೇರೆ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಸೊ ಈಗ ಈ ಭಕ್ತರೇನಿದ್ದಾರೆ, ಧರ್ಮಸ್ಥಳದ ಭಕ್ತರಲ್ಲ ಅವರು, ವೀರೇಂದ್ರ ಹೆಗ್ಗಡೆಯವರ ಭಕ್ತಗಣ ಏನಿದೆ, ಆ ಭಕ್ತಗಣದಲ್ಲಿರುವಂಥ ಡಾಕ್ಟರ್ ಪರಮೇಶ್ವರ್, DK ಶಿವಕುಮಾರ್ ಇವರೆಲ್ಲ ಇಂತಹ ವರದಿಯನ್ನೇ ಕೊಡಿ ಅಂಥೇಳಿ SITಗೆ ಸೂಚನೆ ನೀಡಿರುವ ಎಲ್ಲ ಸಾಧ್ಯತೆ ಇರುತ್ತೆ. ಐ ಡೋಂಟ್ ಡಿನೈ ದಟ್. ಹಾಗೆ ಕೊಟ್ಟರೆ ಅದಕ್ಕೆ ಬಲಿಯಾಗ್ತಿರುವವರು ಪ್ರಣವ್ ಮೊಹಂತಿಯವರು. ಪ್ರಣವ್ ಮೊಹಂತಿಯವರು ಈ ಪ್ರಕರಣವನ್ನು ತನಿಖೆಗೆ ಪ್ರಾರಂಭ ಮಾಡಿದ ದಿನದಿಂದ ಅವರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಹೇರಲಾಗ್ತಾ ಇತ್ತು. ಒಂದು ಕಡೆ ತನಿಖೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಇದು ದೊಡ್ಡವರ ರಕ್ಷಣೆಗಾಗಿ ಕಂಕಣಬದ್ಧರಾದರು. ಇದರಲ್ಲಿ ಏನೂ ಇಲ್ಲ, ಷಡ್ಯಂತರ ಅನ್ನುವ ತೀರ್ಪನ್ನು ರಾಜಕೀಯ ಪಕ್ಷಗಳು ನೀಡಿದವು, ರಾಜಕಾರಣಿಗಳು ನೀಡಿದರು. ಬೆಂಗಳೂರಿನ 106 ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಹೋದರು. ಅಲ್ಲಿ ಹೋಗಿ ಜೈ ಜೈಕಾರ ಹಾಕಿದ್ರು ಎಲ್ಲ ರಾಜಕೀಯ ಪಕ್ಷಗಳು. ಅಲ್ಲಿ ಹೋಗಿ ನಂತರ ವೀರೇಂದ್ರ ಹೆಗ್ಗಡೆಯವರ ಪಾದ ಕಮಲಗಳಲ್ಲಿ ವಂದಿಸಿ ಕಾಲಿಗೆ ತುಪ್ಪವನ್ನು ಹಾಲವನ್ನು ಎರೆದು ಕಾಲು ಒರೆಸಿ ಎಲ್ಲ ಮಾಡಿ ಬಂದರು. ಇದು ಆಗಲೇ SITಯ ಮೇಲೆ ಪ್ರಣವ್ ಮೊಹಂತಿಯವರ ಮೇಲೆ ಒತ್ತಡವನ್ನು ಹಾಕುವುದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಾರಂಭ ಆಗಿತ್ತು. ಅದಾದ ಮೇಲೆ SITಯ ಒಳಗಡೆ ಕೆಲವು ಸ್ಪೈ ಅಧಿಕಾರಿಗಳನ್ನು, ದೊಡ್ಡವರ ಸ್ಪೈಗಳನ್ನು ತಳ್ಳಲಾಯಿತು. ಉದಾಹರಣೆಗೆ ಮಂಜುನಾಥ್ ಗೌಡ ಎನ್ನುವರು, ಅವರು ಇಡೀ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ಕ್ರಿಯೆಯಲ್ಲಿ ನಿರತರಾದರು. ಪ್ರತಿ ಹಂತದಲ್ಲಿ ಪ್ರಕರಣವನ್ನು ಇನ್ನೊಂದೆಡೆ ಮತ್ತೊಂದೆಡೆ ದಾರಿ ತಪ್ಪಿಸೋಕ್ಕೆ ಶುರು ಮಾಡಿದ್ರು. ಸಾಕ್ಷಿಗಳನ್ನು ಬೆದರಿಸೋದಕ್ಕೆ ಪ್ರಾರಂಭ ಆಯಿತು. ಬೆದರಿಸ್ಬಿಟ್ಟು ಹೀಗೆ ಹೇಳಿ ಅಂತ ಹೇಳಲಾಯಿತು. ದೂರು ಕೊಡುವವರೇನಿದ್ದಾರೆ ದೂರು ಕೊಡೋದಂತೆ ಮಾಡಲಾಯಿತು. ಅದರ ಜೊತೆಗೆ ಚಿನ್ನಯ್ಯ ಅನ್ನುವ ಆ ವ್ಯಕ್ತಿ ಇದ್ದಾನಲ್ಲ, ಅವ್ರ ಮೇಲೆ ಎಲ್ಲ ಕಡೆಯಿಂದ ಒತ್ತಡ ಹೇರಿ ಅವನು ರಿವರ್ಸ್ ಹೊಡೆಯುವಂತೆ ಮಾಡಲಾಯಿತು. ನೋಡ್ತಾ ಹೋಗಿ ಕ್ರಾನಾಲಜಿಯನ್ನು. ಅದರ ಜೊತೆಗೆ ಇದ್ದಕ್ಕಿದ್ದಾಗೆ ಆ ಸುಜಾತಾ ಭಟ್ ಅನ್ನುವಂಥ ಆ ಮಹಿಳೆ ಎಪೇರ್ ಆದಳು. ಅವಳು ಇಡೀ ಪ್ರಕರಣವನ್ನು ದಾರಿ ತಪ್ಪಿಸಿದ್ಳು. ಅಲ್ಲೊಂದು ಸುಳ್ಳು ಇಲ್ಲೊಂದು ಸುಳ್ಳು ಪ್ರಾರಂಭ ಮಾಡಿದ್ರು. ಅದರ ಜೊತೆಗೆ ಮೀಡಿಯಾ ಟ್ರಯಲ್ ಅಂತೀವಲ್ವ, ಇಡೀ ಪ್ರಕರಣದಲ್ಲಿ ಇನ್ನೊಂದು ಕಡೆ ಈ ಮೀಡಿಯಾ ಪ್ರಕರಣವನ್ನು ದಾರಿ ತಪ್ಪಿಸೋದಕ್ಕೆ ಏನೇನು ಬೇಕು, ಮತ್ತೊಬ್ಬ ದೊಡ್ಡವರನ್ನ ರಕ್ಷಣೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಪ್ರಕರಣ ಪ್ರತಿ ಹಂತದಲ್ಲಿ ದಾರಿ ತಪ್ತಾ ಇತ್ತು. ಈ ಸಂದರ್ಭದಲ್ಲಿ ಪ್ರಣವ್ ಮೊಹಂತಿ ಅವರ ಸ್ಥಿತಿ ಏನಾಗಿತ್ತು ಅಂತಂದರೆ, ಅವರು ಯಾರಿಗೆ ವರದಿಯನ್ನು ನೀಡಬೇಕೋ ಅವರ ಮೇಲೆ ಅವರಿಗೆ ನಂಬಿಕೆ ಇಟ್ಟುಕೊಳ್ಳಲಾರದ ವಾತಾವರಣ ಸೃಷ್ಟಿಯಾಗೋಯಿತು. ಅದಾದ ಸಂದರ್ಭದಲ್ಲಿ ಅವರು ಡೈರೆಕ್ಟ್ಲಿ ಮುಖ್ಯಮಂತ್ರಿಯವರಿಗೆ ಈ ಬಗ್ಗೆ ವರದಿ ಸಲ್ಲಿಸೋದು ಪ್ರಾರಂಭ ಮಾಡಿದರು. ಆಗಲೂ ಕೂಡ ಮುಖ್ಯಮಂತ್ರಿಗಳ ಅಭಿಪ್ರಾಯ ಮತ್ತು ಪ್ರಣವ್ ಮೊಹಂತಿಯವರ ಅಭಿಪ್ರಾಯ ಏನಿದೆ ಅದು ಸೇಮ್ ಆಗಿರಲಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ವ್ಯತ್ಯಾಸಗಳಿದ್ದವು. ಪ್ರಣವ್ ಮೊಹಂತಿಯವರು ಹೇಳ್ತಾ ಇದ್ದದ್ದು ಏನಿದೆ ಅದು ಮುಖ್ಯಮಂತ್ರಿಗಳಿಗೆ ರೀಚ್ ಆಗ್ತಿರಲಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಪ್ರಣವ್ ಮೊಹಂತಿಯವರು ಸಹಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು, ಅಕಾರ್ಡಿಂಗ್ ಟು ಸಮ್ ಸೋರ್ಸಸ್. ಸೊ ಇದಾದ ಮೇಲೆ ಆವಾಗ ಅಂದರೆ ನಾನು ಹಿಂದೆ ನನ್ನ ವೀಡಿಯೋಗಳನ್ನ ನೋಡಿ, ನೀವು ಹಿಂದೆ ನನ್ನ ವಿಶ್ಲೇಷಣೆಗಳು ನೋಡಿ, ನಾನಿದೆ ಈ ಪ್ರಕರಣದಲ್ಲಿ ಸತ್ಯ ಹೊರಗೆ ತರೋದಿದ್ದರೆ ಅದು ಇಬ್ಬರಿಗೆ ಸಾಧ್ಯ ಅಂಥೇಳಿದ್ದೆ. ಒಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇನ್ನೊಬ್ಬರು ಪ್ರಣವ್ ಮೊಹಂತಿಯವರು. ಇವರಿಬ್ಬರೇ ಮಾಡೋಕ್ಕೆ ಸಾಧ್ಯ ಅಂತ ನಾನು ಆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಬಂದವನು. ಆದರೆ ಕೊನೆಗೆ ಸಿದ್ದರಾಮಯ್ಯನವರು ಈ ರಾಜಕೀಯ ಜಂಜಾಟದಲ್ಲಿ ಸಿಲುಕೊಂಡ್ರು. 2 ವರ್ಷ ಏನಿದೆ, 2 ವರ್ಷ ತಾವು
ಇನ್ನೂ 2 ವರ್ಷ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅನ್ನೋದರಲ್ಲಿ ಅವರು ಈ ಧರ್ಮಸ್ಥಳದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಆಸಕ್ತಿಯನ್ನು ಕಳ್ಕೊಬಿಟ್ಟು ಈ ವಿಚಾರ ಮಾತಾಡಬೇಡ್ರಿ, ಇದ್ರ ಬಗ್ಗೆ ನಂಗೆ ಆಸಕ್ತಿ ಇಲ್ಲ, ಇದು ಬೇಡ ಬಿಡ್ರಿ ಅಂದರು. ಇನ್ನೂ ಕೆಲವ್ರ ಹತ್ರ ಏನು ರೀ ಅದು ಅಲ್ಲಿ ಚೆನ್ನೈಯ ಹೋದ, ಹೆಣ ತೋರಿಸ್ತೀನಿ ಅಂದ, ಅಸ್ಥಿಪಂಜರ ತೋರಿಸ್ತೀನಿ, ಏನೂ ಸಿಕ್ಕಿಲ್ಲ, ಮುಗ್ದೋಯ್ತು ಬಿಡ್ರಿ ಅಂತ CM ಹೇಳೋಕ್ಕೆ ಪ್ರಾರಂಭ ಮಾಡೋದು. ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ರ, ಅವ್ರ ಮೇಲೂ ಒತ್ತಡ ಇತ್ತಾ, ಅಥವಾ ತಮ್ಮ ರಾಜಕಾರಣ ಏನಿದೆ ಅದು ಅವರಿಗೆ ಇದೆಲ್ಲದಕ್ಕಿಂತ ಮುಖ್ಯವಾಯ್ತಾ? ಆ ಕಾರಣಕ್ಕಾಗಿ ಧರ್ಮಸ್ಥಳದ ಈ ಪ್ರಕರಣವನ್ನು ಅವರು ನಿರ್ಲಕ್ಷಿಸತೊಡಗಿದಾರ? ತಾವು ತಮ್ಮ ರಾಜಕೀಯ ಬದುಕಿನ ಉದ್ದಕ್ಕೂ ಏನನ್ನು ನಂಬಿಕೊಂಡು ಬಂದರು, ಆ ನಂಬಿಕೆಯಿಂದ ಸಿದ್ದರಾಮಯ್ಯ ದೂರ ಆದ್ರ? ಹೀಗೆ ಹಲವು ಪ್ರಶ್ನೆಗಳಿದ್ದವು. ಆದರೆ ಇವೆಲ್ಲರ ನಡುವೆ ಕೊನೆಗೆ ಉಳಿದದ್ದೇನು ಗೊತ್ತಾ? ಇವೆಲ್ಲದರ ನಡುವೆ ಪ್ರಣವ್ ಮೊಹಂತಿಯವರು ಏನೋ ಮಾಡಬಹುದು ಅಂತ. ಸೊ ಪ್ರಣವ್ ಮೊಹಂತಿಯವರು ಇನ್ನೂ ಅವರಿಗೆ ಅವಕಾಶ ಬೇಕಾಗಿತ್ತು, ಇನ್ನೊಂದು 2 ತಿಂಗಳ ಬೇಕಾಗಿತ್ತು. ಸೊ ಕೆಲವರು ಹೇಳಿದ್ರು ಇನ್ನೂ 2 ತಿಂಗಳ ಬೇಕು ಅನ್ನುವ ಒಂದು ಮನವಿ ಪತ್ರವನ್ನು ಪ್ರಣವ್ ಮೊಹಂತಿಯವರು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೊಡಲಿ ಅಂತ. ಸೊ ಅವರು ಕೊಟ್ಟರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಆದರೆ ಅಷ್ಟರಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಸುದ್ದಿಗಾರರ ಜೊತೆ ಹೇಳೋಕ್ಕೆ ಪ್ರಾರಂಭ ಮಾಡಿದರು, ಈ ಮಂತ್ರಾಳು ಕೊಟ್ಟೇ ಬಿಡಬೇಕು, ಹೆಚ್ಚು ಅಂದರೆ ಇನ್ನೊಂದು 2 ದಿವಸ ತಗೊಳ್ಳಿ, ಕೊಟ್ಬಿಡ್ಬೇಕು ಅಂತ ಅವರು ಪಿಟೀಲ್ ಬಾರಿಸೋಕೆ ಶುರು ಮಾಡಿದರು. ಸೊ ಅದು ಏನಿದೆ, ಅವರ ಮ್ಯೂಸಿಕ್ ಏನಿದೆ, ಅದು DK ಶಿವಕುಮಾರ್ ಅಂತವರ ಕಿವಿಗೆ ಅಪ್ಯಾಯಮಾನವಾಗುವಂತೆ ಗೃಹ ಸಚಿವರು ಮ್ಯೂಸಿಕ್ ಬಾರಿಸೋಕ್ಕೆ ಶುರು ಮಾಡಿದರು. ಆವಾಗ ಎಲ್ಲವೂ ಕೂಡ ಯಾವ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋದು ಗೊತ್ತಾಗೋದಕ್ಕೆ ಪ್ರಾರಂಭ ಆಗಿತ್ತು. ಸೊ ಈಗ ಏನು ತಿಮ್ರೋಡಿಯವರಿಗೆ 7 ದಿನದ ಅವಕಾಶ ಕೊಡಲಾಗಿದೆ. ಸೊ 7 ದಿನಗಳ ಕಾಲ ಅವಕಾಶ ಕೊಟ್ಟಿರೋದ್ರಿಂದ ಅಲ್ಲಿವರೆಗಾದರೂ SIT ಮುಂದುವರಿಯುತ್ತಾ ಇಲ್ಲ ಗೊತ್ತಿಲ್ಲ. ಅದರ ಜೊತೆಗೆ ಶುಕ್ರವಾರ ನಿಮ್ಗೆ ಹೇಳಿದೆ, ಭಾಳ ಮಹತ್ತರ ದಿನ ಅದು. ಶುಕ್ರವಾರ ಏನಾಗುತ್ತೆ? ಸೊ ಇವ್ರನ್ನ ಕರೆದವರು, ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ವಿ, ನೀವು ನಮ್ಮ ಸ್ಪೀಡ್ ನ್ಯೂಸ್ನಲ್ಲೇ ನೋಡ್ಬೋದು. ಸೊ ಇವರ ಬಂಧನ ಆಗಬಹುದಾ ಅಂತ. ಅದು ಆಗತ್ತೆ ಅಂತ ಗಿರೀಶ್ ಮಠಣ್ಣವರಿಗಾಗಲಿ, ವಿಠಲ್ ಗೌಡರಿಗಾಗಲಿ, ಜಯಂತ್ಗಾಗಲಿ ಅನುಮಾನಗಳಿವೆ. ತಮ್ಮನ್ನು ಬಂಧಿಸಬಹುದು ಅಂತ ಅವರು ಅಂದುಕೊಂಡಿದ್ದಾರೆ. ಅದರಂತೆ ಅವರ ಲಾಯರ್ಗೂ ಕೂಡ ಆಂಟಿಸಿಪೇಟರಿ ಬೇಲ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಮಠಣ್ಣವರು ಅದಕ್ಕೆ ಸಿದ್ಧರಿಲ್ಲ. ಆದ್ದರಿಂದ ಶುಕ್ರವಾರದ ಈ ಸಭೆ ಭಾಳ ಮಹತ್ವದ್ದು. ಈ ಪ್ರಕರಣ ಅದು ಎತ್ತ ಸಾಗುತ್ತೆ, SIT ಕ್ಲೋಸ್ ಆಗುತ್ತಾ ಇಲ್ವಾ, ಇಡೀ ಸತ್ಯ ಹೋಗ್ಬಿಟ್ಟು ನೆಲದ ಒಳಗಡೆ ಹುಗಿದು ಹೋಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಶುಕ್ರವಾರ ಉತ್ತರ ಸಿಗುತ್ತೆ. ಸೊ ಅದಾದ ಮೇಲೆ ಮುಂದಿನ ಬೆಳವಣಿಗೆ ಕುರಿತು ನಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.